ಇವತ್ತಿನ ಈ ವಿಡಿಯೋದಲ್ಲಿ ಕೆಸಿಟಿ ಅಂಡ್ ಹಾಗೇನೆ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡ್ ಬಂದಿದ್ದ ಆದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ಯಾರಾದ್ರೆ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಇಂತಹ ಸ್ಟೂಡೆಂಟ್ಸ್ ಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವ ತರ ಎಲ್ಲ ರೂಲ್ಸ್ ಇರುತ್ತೆ, ಏನೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ, ನೀವೇನೆಲ್ಲ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಫಾಲೋ ಮಾಡಬೇಕು, ಜೊತೆಗೆ ನೀವೇನ್ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು ಈಗಾಗಲೇ ಸಹ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಿದಿರಾ, ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ. ಸೊ ಚಾಯ್ಸ್ 2 ನ ಯಾರು ಸೆಲೆಕ್ಟ್ ಮಾಡಿರ್ತೀರಾ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ನಿಮ್ಗೆ ಅಲಾಟ್ ಆಗಿರುವಂತಹ ಸೀಟ್ ಇಷ್ಟ ಆಗಿರುತ್ತೆ. ಸೊ ಆ ಒಂದು ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಇನ್ನೂ ಸಹ ಬೆಟರ್ ಕಾಲೇಜ್ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನೀವು ಸೆಕೆಂಡ್ ರೌಂಡ್ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಓಕೆನಾ, ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೊಂಡಿದ್ದೀರಾ. ಬಟ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅವಾಗ ನೀವು ಯಾವ ತರ ಎಲ್ಲ ಚೇಂಜಸ್ ಮಾಡ್ತೀರಾ, ನೀವೇನೆಲ್ಲ ಒಂದು ಇದನ್ನ ಮಾಡ್ತೀರಾ, ಅದು ನಿಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಓಕೆನಾ, ಹಾಗಾಗಿ ಸ್ಟೂಡೆಂಟ್ಸ್ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾವ ರೀತಿ ಅಂತ ಅಂದ್ರೆ ಈಗಾಗಲೇ ಇನ್ನೇನು ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೊಡ್ತಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬೇಕಿದ್ರೆ ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಡ್ತಾರೆ. ಅದು ಬಂದ್ಬಿಟ್ಟು 2 to 3 ಡೇಸ್ ಕಂಪಲ್ಸರಿ ಟೈಮ್ ಅನ್ನ ಕೊಡ್ತಾರೆ. ಓಕೆನಾ, ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆದಾಗ ಅಲ್ಲಿ ಯಾವ ತರ ಕಾಲೇಜಸ್ ಶೋ ಆಗುತ್ತೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಯಾವ್ದಾದ್ರು ಒಂದು ಸ್ಟೂಡೆಂಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಒಂದು 50 ಕಾಲೇಜಸ್ ನ ಆಡ್ ಮಾಡಿರ್ತಾನೆ. ಆ ಒಂದು ಸ್ಟೂಡೆಂಟ್ ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂತಹ ಕಾಲೇಜ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಇನ್ನೂ ಸಹ ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾನೆ ಅಲ್ವಾ. ನೀವ್ ಯಾವಾಗ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿದ್ರಿ ಅವಾಗ ಏನಾಗುತ್ತೆ ಅಂತ ಅಂದ್ರೆ 20 ಕಾಲೇಜಸ್ 21 ಇಂದ ಕೆಳಗಡೆ ಏನ್ 50 ವರೆಗೂ ಕಾಲೇಜಸ್ ಇರುತ್ತೆ, ಈ ಒಂದು ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ನಿಮ್ಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಜಸ್ಟ್ 1 to 19 ಕಾಲೇಜಸ್ ಏನಿರುತ್ತೆ ಆ ಒಂದು ಕಾಲೇಜಸ್ ಮಾತ್ರ ಶೋ ಆಗುತ್ತೆ. ಓಕೆನಾ, ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳಿದೆ, ನೀವು ಸ್ಟೂಡೆಂಟ್ಸ್ ಯಾರೇ ಚಾಯ್ಸ್ ನ ಸೆಲೆಕ್ಟ್ ಮಾಡಿದ್ರಿ, ನಿಮಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಒಂದು ಫಸ್ಟ್ ರೌಂಡ್ ಅಲ್ಲಿ ಅದರ ಮೇಲೆ ಇರುವಂತಹ ಕಾಲೇಜಸ್ ಎಲ್ಲ ಹಂಗೆ ಇರ್ತವೆ, ಕೆಳಗಡೆ ಇರುವಂತಹ ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಯಾರಾದ್ರೂ ಸ್ಟೂಡೆಂಟ್ ಬೈ ಮಿಸ್ ಆಗಿ ಪ್ರಿಯಾರಿಟಿ ನಂಬರ್ 1 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಆದ್ರೂ ಸಹ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಸ್ಟೂಡೆಂಟ್ ಗೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಅದೇ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ, ಇದೊಂದನ್ನ ಚೆನ್ನಾಗಿ ನೆನಪಿಟ್ಕೊಂಡಿರಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಈಗ ನಿಮ್ಗೆ ಯಾವ ಸೀಟ್ ಸಿಕ್ಕಿರುತ್ತೋ ಅದನ್ನ ಹೋಲ್ಡ್ ಮಾಡಿರ್ತೀರಲ್ವಾ, ಆದ್ರೆ ಕೆಳಗಡೆ ಇರುವಂತಹ ಎಲ್ಲಾ ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ, ಮೇಲೆ ಇರುವಂತಹ ಕಾಲೇಜಸ್ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಕನ್ಸಿಡರ್ ಆಗುತ್ತೆ. ಓಕೆನಾ, ಆ ಟೈಮ್ ಅಲ್ಲಿ ಈಗ ನಾನು ಏನ್ ಎಕ್ಸಾಂಪಲ್ ಅನ್ನ ಹೇಳಿದೆ 50 ಕಾಲೇಜಸ್ ಕೊಟ್ಟು, ಈಗ ಆ ಸ್ಟೂಡೆಂಟ್ ಮೇಲೆ ಇರುವಂತಹ 1 to 19 ಕಾಲೇಜಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಬಹುದು. ಚೇಂಜಸ್ ಅಂತ ಅಂದ್ರೆ ಯಾವ್ದಾದ್ರು ಕಾಲೇಜನ್ನ ಡಿಲೀಟ್ ಮಾಡ್ಬೇಕಾ, ಈಸಿಲಿ ಡಿಲೀಟ್ ಮಾಡ್ಕೋಬಹುದು. ಇಲ್ಲ ಯಾವ್ದಕ್ಕಾದ್ರೂ 1 ಕೊಟ್ಟಿರೋದಕ್ಕೆ 4 ಕೊಡಬೇಕು, 4 ಕೊಟ್ಟಿರೋದಕ್ಕೆ 5 ಕೊಡಬೇಕು ಅಂತ ಪ್ರಿಯಾರಿಟಿ ನಂಬರ್ ಇದ್ರೆ ಪ್ರಿಯಾರಿಟಿ ನಂಬರ್ ಅನ್ನ ಕೊಡಬಹುದು. ಓಕೆನಾ, ಸೊ ಈ ರೀತಿ ಎಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವೊಂದು ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋತೀರಾ. ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಸೋ ಮೆನಿ ಸ್ಟೂಡೆಂಟ್ಸ್ ಈಗಲೂ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಾನು ಚಾಯ್ಸ್ 2 ನ ಕೊಟ್ಟು ಸೀಟ್ ನ ಹೋಲ್ಡ್ ಮಾಡಿದೀನಿ, ಈಗ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ಸೆಕೆಂಡ್ ರೌಂಡ್ ಅಲ್ಲಿ ನನಗೆ ಯಾವ್ದಾದ್ರು ಸೀಟ್ ಅಲಾಟ್ ಆಗುತ್ತೆ, ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ ಇಷ್ಟ ಇದ್ರೆ ಅದಕ್ಕೆ ಹೋಗ್ತೀನಿ, ಇಲ್ಲ ಫಸ್ಟ್ ರೌಂಡ್ ಅಲ್ಲಿ ನಾನು ಹೋಲ್ಡ್ ಮಾಡಿರೋ ಸೀಟ್ ಹೋಗ್ತೀನಿ ಅಂತ ನೀವು ಅನ್ಕೊಂಡಿರ್ತೀರಾ. ಸೊ ಆ ರೀತಿ ಏನೂ ಸಹ ಇರೋದಿಲ್ಲ. ಇದು ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ಈಗ ನಾನು ಏನ್ ಎಕ್ಸಾಂಪಲ್ ಕೊಟ್ಟೆ 50 ಕಾಲೇಜಸ್, ಈಗ ಸ್ಟೂಡೆಂಟ್ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 20 ಕಾಲೇಜ್ ಸಿಕ್ಕಿತ್ತು, ಹೋಲ್ಡ್ ಮಾಡ್ಕೊಂಡು ಹೋದ, ಮೇಲೆ ಇರುವಂತಹ 1 to 19 ಕಾಲೇಜಸ್ ಏನಾದ್ರೂ ಚೇಂಜಸ್ ಮಾಡ್ತಾನೆ. ಈಗ ಮತ್ತೆ ಕೆ ಅವರು ನೋಡ್ತಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮಲ್ಲಿ ಈ ಒಂದು ಸ್ಟೂಡೆಂಟ್ ಗೆ 1 to 19 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ನೋಡ್ತಾರೆ. ಅಲಾಟ್ಮೆಂಟ್ ಆಗಂಗಿದ್ರೆ ಆ ಒಂದು ಸೀಟ್ಗೆ ಒಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಆಗ ನೀವು ಅದೇ ಒಂದು ಸೀಟಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಹೋಲ್ಡ್ ಮಾಡಿರುವಂತ ಸೀಟ್ಗೆ ಅಡ್ಮಿಷನ್ ಅನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ, ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಈಗ ಆ ಸ್ಟೂಡೆಂಟ್ ಬಂದ್ಬಿಟ್ಟು 1 to 19 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ ಫೈನಲ್ ರಿಸಲ್ಟ್ ಅಲ್ಲಿ ಅದೇ ಒಂದು ಕಾಲೇಜ್ಗೆ ಹೋಗ್ಬೇಕು. ಆಗ ನಾನು ಅದು ಬೇಡ ಇದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಯಾವುದೇ ತರದ ಚಾನ್ಸ್ ಆದ್ರೆ ಇರೋದಿಲ್ಲ. ಓಕೆನಾ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಈಗ ಸ್ಟೂಡೆಂಟ್ ಗೆ 1 to 19 ಕಾಲೇಜಸ್ ಅಲ್ಲಿ ಯಾವ ಕಾಲೇಜನ್ನು ಸಹ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಅವರ ಒಂದು ರ್ಯಾಂಕಿಂಗ್ ಕ್ಯಾಟಗರಿಗೋ ಯಾವುದೋ ಒಂದು ಬೇಸಿಸ್ ಮೇಲೆ ಇರುವಂತಹ 1 to 19 ಕಾಲೇಜಸ್ ಅಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಆಗ ನೀವು ಹೋಲ್ಡ್ ಮಾಡಿರುವಂತಹ ಸೀಟ್ಗೆ ಅಡ್ಮಿಷನ್ ಅನ್ನ ತಗೋಬಹುದು. ಓಕೆನಾ, ಸೊ ನೀವು ಅದೆಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ತಿಳ್ಕೊಬೇಕು ಅಂತ ಅಂದ್ರೆ ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತೀರಾ, ಎಲ್ಲ ಮಾಡ್ಕೋತೀರಾ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬರುತ್ತೆ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಸಿಕ್ಕಿದ್ರು ನೀವು ಅಡ್ಮಿಷನ್ ಅನ್ನ ತಗೋಬೇಕು. ಇಲ್ಲ ಅಂತ ಅಂದ್ರೆ ಬೇರೆ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ಕಿದ್ರು ಸಹ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಯಾವ್ದು ಸಿಕ್ಕಿರುತ್ತೆ ಅದಕ್ಕೆ ಅಡ್ಮಿಷನ್ ಅನ್ನ ತಗೋಬೇಕು. ಓಕೆನಾ, ನಿಮ್ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದೋ ಒಂದು ರಿಸಲ್ಟ್ ಬರುತ್ತೆ, ಈ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಸಿಗುತ್ತೆ, ಆಗ ನೀವು ನಾನು ಹೋಲ್ಡ್ ಮಾಡಿರುವಂತ ಸೀಟ್ ಬೇಕು ಅಂತ ಅಂದ್ರೆ ನಿಮಗೆ ಸಿಗಲ್ಲ. ಓಕೆನಾ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವೊಂದು ಚೇಂಜಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇಲ್ಲಿ ನೀವು ಒಂದು ಹೋಲ್ಡ್ ಅನ್ನ ಮಾಡ್ಕೊಂಡಿದ್ದೀರಾ, ಮೇಲೆ ಇರುವಂತ ಕಾಲೇಜಸ್ ಎಲ್ಲ ಹಂಗೆ ಇರುತ್ತೆ. ಈಗ ಸಿಕ್ಕಿರುವಂತಹ ಸೀಟ್
ಏನಿದೆ ಅದ್ರ ಮೇಲೆ ಇರುವಂತ ಕಾಲೇಜಸ್ ಎಲ್ಲ ಅದಕ್ಕಿಂತ ಬೆಟರ್ ಕಾಲೇಜ್, ಬೆಟರ್ ಕೋರ್ಸ್, ಇದೆಲ್ಲಾನು ಸಹ ಡಿಸೈಡ್ ಮಾಡ್ಕೊಂಡು ಯಾವ್ದಾದ್ರು ಈ ಕಾಲೇಜ್ಗಿಂತೂ ಇನ್ನೂ ಸಹ ಲೋ ಕಾಲೇಜ್ ಇದ್ರೆ ಅಥವಾ ಲೋ ಕೋರ್ಸಸ್ ಇದ್ರೆ ದಯವಿಟ್ಟು ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಸೋ ಮೆನಿ ಸ್ಟೂಡೆಂಟ್ಸ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅದ್ರಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಆ ಒಂದು ಸೀಟನ್ನ ಆದಷ್ಟು ಸಹ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಉಳಿಸ್ಕೊಳ್ಳೋಕೆ ಪ್ರಯತ್ನ ಅಂತಂದ್ರೆ ಈಗ ನೀವು ಹೋಲ್ಡ್ ಮಾಡಿದ್ರ ಅಂತಂದ್ರೆ ಅದ್ರ ಮೇಲೆ ಇರುವಂತಹ ಎಲ್ಲಾ ಕಾಲೇಜಸ್ ಎಲ್ಲಾ ಕೋರ್ಸಸ್ ಇದಕ್ಕಿಂತ ಸ್ವಲ್ಪ ಟಾಪ್ ಅಲ್ಲಿ ಇರಬೇಕು, ಓಕೆನಾ. ಸೊ ಅದನ್ನೊಂದನ್ನ ಥಿಂಕ್ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಈ ರೀತಿ ಪ್ರೊಸೀಜರ್ ಆದ್ರೆ ಇರುತ್ತೆ. ಅಂಡ್ ಜೊತೆಗೆ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋರು ಆಗಲಿ ಅಥವಾ ಯಾವುದೇ ಚಾಯ್ಸ್ ಎಂಟ್ರಿ ಮಾಡಿರೋರು ಆಗಲಿ ಸೀಟ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ, ಅಂದ್ರೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಆಡ್ ಮಾಡಬಹುದು, ಯಾರು ಆಡ್ ಮಾಡಬಹುದು ಅಂತಂದ್ರೆ ಸೆಕೆಂಡ್ ರೌಂಡ್ ಗೆ ಹೊಸದಾಗಿ BAMS ಕೋರ್ಸಸ್ ಗಳನ್ನ ಆಡ್ ಮಾಡಿದ್ದಾರೆ KE ಕಡೆಯಿಂದ. KE ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ BAMS ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕಿದೆ. ಸೊ ಅವರು ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ BAMS ಕೋರ್ಸ್ ನೀವು ಯಾರಾದ್ರೂ ಎಲಿಜಿಬಲ್ ಇದ್ರೆ ಯಾರಾದ್ರೂ ಕೋರ್ಸಸ್ ಆಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಓನ್ಲಿ BAMS ಕೋರ್ಸ್ ಅವ್ರು ಮಾತ್ರ ನೀವು ಒಂದು ಕಾಲೇಜಸ್ ಅನ್ನಾದ್ರೆ ಆಡ್ ಮಾಡ್ಕೋಬಹುದು ಆಗಿರುತ್ತೆ, ಓಕೆನಾ. ಸಾಕಷ್ಟು ಜನ ನೀವು BAMS ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಿದ್ರೆ ಸೊ ಈ ರೀತಿ ಪ್ರೊಸೀಜರ್ ಆದ್ರೆ ಇರುತ್ತೆ, ಓಕೆನಾ. ಅಂಡ್ ನೆಕ್ಸ್ಟ್ ನೀವು ಸಾಕಷ್ಟು ಸ್ಟೂಡೆಂಟ್ಸ್ ಕೇಳಬಹುದು, ಈಗ ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಟು ನ ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ ಅವರು ಫೀಸ್ ಅನ್ನ ಪೇ ಮಾಡಿರ್ತಾರಲ್ವಾ ಫಸ್ಟ್ ರೌಂಡ್ ಅಲ್ಲ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಆ ಒಂದು ಸ್ಟೂಡೆಂಟ್ಸ್ ಮತ್ತೆ ಯಾವ್ದಾದ್ರು ಬೇರೆ ಕಾಲೇಜು ಬೇರೆ ಕೋರ್ಸಸ್ ಸಿಕ್ಕಾಗ ಫೀಸ್ ಏನಾದ್ರು ನಮಗೆ ಮೋಸ ಆಗುತ್ತಾ ಅಂತ ಕೇಳ್ತಿರ್ತಾರ. ಏನನ್ನು ಸಹ ಮೋಸ ಆಗೋದಿಲ್ಲ, ಫೀಸ್ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಏನನ್ನು ಸಹ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ KCET ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ ಮುಂದೆ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲೂ ಸಹ ಸೀಟ್ ಅನ್ನ ಹೋಲ್ಡ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅನ್ನ ಹೋಲ್ಡ್ ಮಾಡ್ಬೇಕಂತಂದ್ರೆ KCET ವಿದ್ಯಾರ್ಥಿಗಳ ಫೀಸ್ ಅನ್ನ ಪೇ ಮಾಡಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮ್ಗೆ ಏನಾದ್ರು ಬೇರೆ ಕಾಲೇಜ್ ಸಿಕ್ತು ಅಂತ ಅಂದ್ರೆ ಆಗ ಫೀಸ್ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಏನಾದ್ರೂ ಫೀಸ್ ನೀವು ಕಟ್ಟಬೇಕು ಅಂತಂದ್ರೆ ನಿಮಗೆ ಬರುತ್ತೆ, ಅಕಸ್ಮಾತ್ ಫೀಸ್ ಏನಾದ್ರು ಉಳಿತು ಅಂತಂದ್ರೆ ಅದು ನಿಮಗೆ ರೀಫಂಡ್ ಆಗುತ್ತೆ, ಓಕೆನಾ. ಈ ರೀತಿ ಪ್ರೊಸೀಜರ್ ಆದ್ರೆ ಇರುತ್ತೆ. ಅದ್ರ ಬಗ್ಗೆ ನಾನು ಮತ್ತೇನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ, ಓಕೆನಾ. ಇನ್ನು ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ರೆಗ್ಯುಲರ್ ಆಗಿ KE ಕಡೆಯಿಂದ ಬರುವಂತಹ ಅಪ್ಡೇಟ್ಸ್ ನನ್ನ ಕಡೆಯಿಂದ ಎಲ್ಲ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಿದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್.